ಮದ್ದೂರು ತಾಲೂಕು ದೊಡ್ಡ ಅರಸಿಂಕೆರೆ ಕಾಳಿಕಾಂಬ ಕ್ರೀಡಾ ಬಳಗ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಉದ್ಘಾಟಿಸಿದರು. ದೊಡ್ಡ ಅರಸಿಂಕೆರೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿವಂಗತ ಡಿಎಂ ಮಂಚೇಗೌಡ ಹಾಗೂ ಗ್ರಾಮದ ಕ್ರೀಡಾಪಟುಗಳಾದ ದಿವಂಗತ ಎನ್ಎಸ್ ಸತೀಶ್, ದಿವಂಗತ ನಾರಾಯಣ್, ದಿವಂಗತ ಶ್ಯಾಮ್, ದಿವಂಗತ ಡಿಸಿ ನಾಗೇಶ್ ಅವರ ಸ್ಮರಣಾರ್ಥವಾಗಿ ಕಾಳಿಕಾಂಬ ಯುವ ಕ್ರೀಡಾ ಬಳಗ ಆಯೋಜಿಸಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಸುರೇಶ್ ಬಾಬು ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಿ ರೈತರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಲು ಯೋಜನೆ ರೂಪಿಸಲು ಮುಂದಾಗಿದ್ದು, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸದೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದರು. ಇನ್ನು ರಾಜ್ಯದಲ್ಲಿನ ಹಳೆಯ ಕೈಗಾರಿಕೆಗಳಾದ ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಎಚ್ಎಂಟಿ ಸೇರಿದಂತೆ ಪ್ರಮುಖ ಕಾರ್ಖಾನೆಗಳನ್ನು ಉಳಿಸುವ ನಿಟ್ಟಿನಲ್ಲಿ 30,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ತಂದಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರುವ 10,000 ಇವಿಎಂ ಬಸ್ಗಳಲ್ಲಿ 4,000 ಬಸ್ಗಳನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆದರೂ ಸಹ ಕುಮಾರಸ್ವಾಮಿ ಅವರನ್ನು ಟೀಕೆ ಮಾಡುವುದರಲ್ಲಿ ಕಾಂಗ್ರೆಸ್ ನಾಯಕರು ಕಾಲಹರಣ ಮಾಡುತ್ತಿದ್ದಾರೆಂದು ದೂರಿದರು. ಕೈಗಾರಿಕೆ ಸ್ಥಾಪನೆ ಸಂಬಂಧ ಎಚ್ ಡಿ ರೇವಣ್ಣ ಹಾಗೂ ನಾನು ಸೇರಿದಂತೆ ಬಹಳಷ್ಟು ಮಂದಿ ನಮ್ಮ ಪಕ್ಷದ ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಜಾಗ ನೀಡುವಂತೆ ಮನವಿ ಮಾಡಿದ್ದು, ನಮ್ಮ ಮನವಿಗೆ ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಬಡ್ಡಿ ಮಣ್ಣಿನ ಸೊಗಡನ್ನು ಬಿಂಬಿಸುವ ಕ್ರೀಡೆಯಾಗಿದ್ದು, ಹಿಂದೆ ನೆಲದಲ್ಲಿ ಕ್ರೀಡೆಯನ್ನು ಆಯೋಜಿಸುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಇದು ಕೂಡ ಆಧುನೀಕರಣಗೊಂಡಿದ್ದು ಮ್ಯಾಟ್ ಬಂದಿದೆ. ಸುಗ್ಗಿ ಕಾಲದ ನಂತರ ಮನೋರಂಜನೆಗಾಗಿ ಈ ಕ್ರೀಡೆಯನ್ನು ಆಯೋಜಿಸುತ್ತಿದ್ದರು. ಇಂತಹ ಕ್ರೀಡೆ ಹಳ್ಳಿಗಾಡುಗಳಲ್ಲಿ ಈಗ ಮರೆಯಾಗುವಂತಾಗಿದೆ. ಕಬಡ್ಡಿ ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಕ್ರೀಡಾಳುಗಳು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಹಾಗೆಯೇ ಜೆಡಿಎಸ್ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ ಧ್ವಜಾರೋಹಣ ನೆರವೇರಿಸಿದರು. ಇನ್ನು ಮನ್ಮೂಲ್ ನಿರ್ದೇಶಕ ರಾಮಚಂದ್ರ ಅವರು ದಿವಂಗತ ಮಂಚೇಗೌಡ ಹಾಗೂ ಗ್ರಾಮದ ದಿವಂಗತ ಕ್ರೀಡಾಪಟುಗಳಿಗೆ ಗಣ್ಯರೊಂದಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಶಾಸಕ ಸುರೇಶ್ ಬಾಬು, ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಮನ್ಮೂಲ್ ನಿರ್ದೇಶಕ ರಾಮಚಂದ್ರು, ಚಿತ್ರದ ನಿರ್ಮಾಪಕ ಅಂಬಿ ಸುಬ್ಬಣ್ಣ ಸೇರಿದಂತೆ ಹಲವು ಗಣ್ಯರನ್ನು ಇಂದು ರಾತ್ರಿ 8 ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ, ಮದ್ದೂರು ಪುರಸಭಾ ಸದಸ್ಯರಾದ ಪ್ರವೀಣ್, ಪ್ರಿಯಾಂಕಾ, ಅಪ್ಪುಗೌಡ, ಮಾಜಿ ಸದಸ್ಯ ಚನ್ನೇಗೌಡನ ದೊಡ್ಡಿ ಮಹೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್, ಜೆಡಿಎಸ್ ಮುಖಂಡರಾದ ಕೆಸ್ತೂರ್ ಬಿಳಿಯಪ್ಪ, ಕೆಟಿ ರಾಜಣ್ಣ, ಬೋರ್ವೆಲ್ ರಾಮಚಂದ್ರು, ಕೂಳ್ಗೆರೆ ಶೇಖರ್, ಗುರ್ದೇವರಹಳ್ಳಿ ಅರವಿಂದ್, ಮೆಣಸ್ಕೆರೆ ಪವಿತ್ರ, ಕೊಪ್ಪ ಶುಗರ್ಸ್ ಅಧಿಕಾರಿ ರಾಜ್ಕುಮಾರ್, ಮಂಡ್ಯ ಮಲ್ಲೇಶ್, ಮಹೇಂದ್ರ, ಕೆಟಿ ಸುರೇಶ್, ಅಣ್ಣೂರ್ ವಿನು, ಆಯೋಜಕರಾದ ಸೊಸೈಟಿ ಅಧ್ಯಕ್ಷ ಮಹೇಶ್, ನಿರ್ದೇಶಕ ಪ್ರದೀಪ್, ಮಧುಸೂದನ್, ಗೂಳಿ ಮಹೇಶ್, ಸಂದೀಪ್, ಕಿರಣ್, ಜಿಪಿ ಸಂತೋಷ್, ಚಂದ್ರ, ಉಮೇಶ್, ಎಂ ಚಿಕ್ಕುಚ್ಚಯ್ಯ, ತವರೂರು ಉದ್ಯೋಗ ಬಳಗದ ಅಧ್ಯಕ್ಷ ಪ್ರಕಾಶ್, ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೆಲ್ಲ ಕೂಡ ಇದ್ರ ಮುಖಾಂತರ ಅರ್ಜುನ್ ಪ್ರಶಸ್ತಿ ಇವೆಲ್ಲ ಪಡೆದು ಹಲವಾರು ಜನ ಕ್ರೀಡಾಪಟುಗಳು, ಕಬಡ್ಡಿ ಕ್ರೀಡಾಪಟುಗಳು ಒಳ್ಳೊಳ್ಳೆ ಹುದ್ದೆಯಲ್ಲಿ, ಸರ್ಕಾರಿ ಹುದ್ದೆಗಳಲ್ಲಿ, ಬ್ಯಾಂಕಲ್ಲಿ ನೌಕರಿ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ನೋಡಿದ್ವಿ. ನಮ್ಮಲ್ಲೂ ಕೂಡ ಮಾಡಿಸ್ತೇವೆ. ಪ್ರತಿ ವರ್ಷ ಒಂದು ಬೆಳಕಿನ ಕ್ರೀಡಾ ಕಬಡ್ಡಿ ಟೂರ್ನಮೆಂಟನ್ನು ನಾವು ಮಾಡಿಸ್ತೇವೆ.